ಸುಡು ಬಿಸಿಲಿನ ತಾಪ ತಣಿಸಲು ಇಷ್ಟು ದಿನ ಮಳೆ ಬಂದರೆ ಸಾಕು ಅಂತ ಕಾಯ್ತಾ ಇದ್ದ ಜನರಿಗೆ ಇದೀಗ ಯಾಕಪ್ಪ ಮಳೆ ಬರ್ತಾ ಇದೆ ಅನ್ನೋ ರೀತಿಯಲ್ಲಿ ಆಗಿದೆ. ಹಾಗಾದರೆ ಬೆಂಗಳೂರಿನಲ್ಲಿ ಮಳೆ ಯಾವೆಲ್ಲ ರೀತಿ ಅವಾಂತರ ಸೃಷ್ಟಿ ಮಾಡಿದೆ ಎಂಬುದನ್ನು ನಾವು ಹೇಳ್ತೀವಿ ಈ ಸ್ಟೋರಿಯಲ್ಲಿ. ಭಾರೀ ಮಳೆಗೆ ತತ್ತರಿಸಿದ ಸಿಲಿಕಾನ್ ಸಿಟಿ ಬೆಂಗಳೂರು. ನರೆಗುರುಳಿದ ಮರ, ಕಾರು ಜಖಂ, ಟಿಟಿ ಮಟಾಶ್. ಅಪಾರ್ಟ್ಮೆಂಟ್ ಗೋಡೆ ಕುಸಿತ, ಮಕ್ಕಳು ಜಸ್ಟ್ ಮಿಸ್. ನಮ್ಮ ಬೆಂಗಳೂರು ಎಷ್ಟೇ ಡೆವಲಪ್ ಆದ್ರೂ ಸಣ್ಣ ಮಳೆ ಬಂದ್ರೂ ಕೂಡ ನೀರಿನಲ್ಲಿ ಮುಳುಗಿ ಹೋಗುತ್ತಿದೆ. ಇದಕ್ಕೆ ನಿನ್ನೆ ಸುರಿದ ಮಳೆಯೇ ಸಾಕ್ಷಿ. ಬರೀ ಮಳೆ ಬಂತು ಬಿಡಪ್ಪ, ಏರಿಯಾ ತಂಪಾಯ್ತು ಅನ್ಕೊಂಡ್ರೆ ಯು ಆರ್ ರಾಂಗ್. ವರುಣರಾಯ ನಾನಾ ಅವಾಂತರಗಳನ್ನೇ ಸೃಷ್ಟಿ ಮಾಡಿದ್ದಾನೆ. ಒಂದೇ ಮಳೆಗೆ ಜನರು ಚದುರಿ ನಡುಗಿ ಹೋಗುವ ಹಾಗಾಗಿದೆ. ಹೌದು, ಕೊನೆಗೂ ಮಳೆ ಬಂತಪ್ಪ ಅಂತ ಖುಷಿಯಲ್ಲಿದ್ದ ಜನ ಯಾಕಾದ್ರೂ ಮಳೆ ಬರ್ತಿದೆ ಅಂತ ಅಂದ್ಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಿನ್ನೆ ಸುರಿದ ಧಾರಾಕಾರ ಮಳೆಗೆ ನಾನಾ ಅವಾಂತರ ಸೃಷ್ಟಿಯಾಗಿದೆ. ರಸ್ತೆಗಳು ಜಲಾವೃತವಾದ್ರೆ ಮತ್ತೊಂದು ಕಡೆ ಮರ ಧರೆಗುರುಳಿ ಕಾರು, ಬೈಕ್ ಜಖಂ ಆಗಿದೆ. ಬೆಂಗಳೂರಿನ ನವರಂಗ್ ಸರ್ಕಲ್ ಬಳಿ ಕಾಮಗಾರಿ ನಡೆಯುತ್ತಿದೆ. ಈ ವೇಳೆ ಧಾರಾಕಾರವಾಗಿ ಮಳೆ ಸುರಿದ ಪರಿಣಾಮ ಬೃಹತ್ ಮರವೊಂದು ಧರೆಗುರುಳಿದೆ. ಮರ ಬಿದ್ದು ಕಾರು, ಬೈಕ್ ಜಖಂಗೊಂಡಿದ್ದು ಸಂಚಾರ ಅಸ್ತವ್ಯಸ್ತವಾಗಿದೆ. ಇನ್ನು ಇದಿಷ್ಟೇ ಅಲ್ಲದೆ ಮಳೆ ನಾನಾ ತರದ ಅವಾಂತರಗಳನ್ನ ಸೃಷ್ಟಿಸಿದ್ದಾನೆ. ಭಾರೀ ಮಳೆಗೆ ಅಪಾರ್ಟ್ಮೆಂಟ್ ಗೋಡೆ ಕುಸಿದಿದ್ದು ಕೂದಲೆಳೆಯಲ್ಲಿ ದುರಂತ ಒಂದು ತಪ್ಪಿದೆ. ಉಲ್ಲಾಳದ V6 ಅಪಾರ್ಟ್ಮೆಂಟ್ ನಲ್ಲಿ ಅವಘಡ ಸಂಭವಿಸಿದ್ದು, ಮಕ್ಕಳು ಆಡುತ್ತಿದ್ದ ಪ್ಲೇ ಏರಿಯಾದ ಪಕ್ಕದಲ್ಲಿದ್ದ ಗೋಡೆ ಕುಸಿದು ಬಿದ್ದಿದೆ. ಗೋಡೆ ಬೀಳುವ ಕೆಲ ಕ್ಷಣ ಮುನ್ನ ಮಾತ್ರ ಅಲ್ಲಿಂದ ತೆರಳಿದ್ದ ಮಕ್ಕಳು ಅಪಾಯದಿಂದ ಜಸ್ಟ್ ಮಿಸ್ ಆಗಿದ್ದಾರೆ. ಇನ್ನು ಗೋಡೆ ಕುಸಿತದಿಂದ ಸಮುಚ್ಚಯದೊಳಗೆ ನೀರು ನುಗ್ಗಿದೆ. ಒಟ್ನಲ್ಲಿ ಮಳೆಗಾಗಿ ಕಾಯ್ತಾ ಇದ್ದ ಜನರಿಗೆ ನಿನ್ನೆಯ ಮಳೆ ಹಾನಿಯಿಂದ ಕಂಗೆಟ್ಟಿದ್ದು, ಮಳೆ ಬಂದ್ರೂ ಕಷ್ಟ, ಬರದೇ ಇದ್ರೂ ಕಷ್ಟ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿರುವುದಂತೂ ಸತ್ಯ. ಚರಣ್ ಮೂಡ್ಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.